ಸಿಎಂ ದೆಹಲಿ ದಂಡಯಾತ್ರೆಗೆ ಆರ್ ಅಶೋಕ್ ಲೇವಡಿ. ದೆಹಲಿಗೆ ಸಿಎಂ ಪಟಾಲಂ ಸಮೇತ ಹೋಗ್ತಾ ಇದ್ದಾರೆ. ಬೆವರು ಸುರಿಸಿ ಸರ್ಕಾರ ತಂದೆಯಿಂದ ಡಿಕೆಗೆ ಈಗ ಚಿಪ್ಪು ಸಿಗ್ತಾ ಇದೆ. ಪಕ್ಷಕ್ಕೋಸ್ಕರ ಅವರು ಶ್ರಮ ಪಟ್ಟಿದ್ದಾರೆ, ಆದ್ರೆ ಅವ್ರಿಗೆ ಏನು ಸಿಗ್ತಾ ಇಲ್ಲ, ಬರೀ ಚಿಪ್ಪು ಅಷ್ಟೇ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಖಾಲಿ ಮಾಡುವಂತೆ ಕಾಣಿಸ್ತಾ ಇಲ್ಲ. ಪಾಪ ಡಿಕೆಶಿಗೆ ಖಾಲಿ ತಟ್ಟೆ ಕೊಡುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ಅಕ್ಟೋಬರ್ನಿಂದ ನಾನೇ ಸಿಎಂ ಫಿಕ್ಸ್, ರೆಡಿ ಮಾಡ್ಕೊಳ್ಳಿ ಅಂತಿದ್ರು. ಆದ್ರೆ ಈಗ ಎಲ್ಲಾ ಬದಲಾದ್ರೂ ನಿನ್ನ ಭವಿಷ್ಯ ಬದಲಾಗಲಿಲ್ಲ. ಸ್ವಂತ ಭವಿಷ್ಯವನ್ನೇ ನೋಡ್ಕೊಳ್ಳದ ಡಿಕೆ ರಾಜ್ಯದ ಭವಿಷ್ಯವನ್ನ ಹೇಗೆ ನೋಡ್ಕೊಳ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 2028ಕ್ಕೆ ಸಿಎಂ ಇರಲಿ, ಅಲ್ಲಿಯವರೆಗೆ ಅಧಿಕಾರ ಉಳಿಸ್ಕೊಂಡ್ರೆ ಸಾಕು. ಸಿಎಂ ದೆಹಲಿ ಪ್ರವಾಸ ಹಾಗೂ ಡಿಕೆ ಸಿಎಂ ಬೇಡಿಕೆ ಬಗ್ಗೆ ಅಶೋಕ್ ಬಹಳ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಕರೆದಿರೋದು ಸಿದ್ದರಾಮಯ್ಯನವರು ಒಬ್ಬರನ್ನೇ. ಆದರೆ ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಹೋಗ್ತಾ ಇಲ್ಲ. ಅವರ ಪಟಾಲಂ ಜಾರ್ಜ್ ಅವರು, ಪರಮೇಶ್ವರ್ ಅವರು, ಮಹದೇವಪ್ಪ, ಆಮೇಲೆ ಜಾರಕಿಹೊಳಿ, ಬೈರತಿ ಪರ್ಮನೆಂಟ್ ಗಿರಾಕಿ, ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅದೇನೋ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ಅವು ಭವಿಷ್ಯ ನುಡಿದಿದ್ದಂತೆ ಮನುಷ್ಯ. 136 ಸೀಟು ಬಂದೇ ಬರ್ತೈತೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಂತೆ. ನಿನ್ನ ಭವಿಷ್ಯನೇ ನಿನ್ನ ನುಡಿಯೋಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದ್ದೀಯ ನವಂಬರಿಂದ ನಾಳೆ ತಗೊಂತೀನಿ, ನಾಡ್ದು ತಗೊಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ಆಮೇಲೆ ಏನು ಕೊಟ್ಟಿಲ್ಲ ಅಂದರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. ಅಜ್ಜಯ್ಯನೂ ಇನ್ನೂ ವರ ಕೊಟ್ಟಿಲ್ಲ, ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೂ ಗೋವಿಂದ ಅಂದ್ಬಿಟ್ಟವ್ರು. ಫಸ್ಟು